ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ರಾಗಿ ಮುದ್ದೆನ ಯಾವ ರೀತಿ ಪರ್ಫೆಕ್ಟ್ ಆಗಿ 1 ಗಂಟೆಲ್ದಲೇ ಇರೋ ರೀತಿ ತುಂಬಾನೇ ಸಾಫ್ಟ್ ಆಗಿ ಮೃದುವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸರಿ ರಾಗಿ ಮುದ್ದೆನ ಮಾಡ್ತಿರೋರು ಹಾಗೆ ಎಷ್ಟೇ ಸರಿ ಮಾಡಿದ್ರು ಗಂಟು ಬರ್ತಿದೆ ಪರ್ಫೆಕ್ಟ್ ಆಗಿ ಬರ್ತಿಲ್ಲ ಅನ್ನೋರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪರ್ಫೆಕ್ಟ್ ಅಳತೆಯ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರಾಗಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಸೇಮ್ ಅಳತೆಯ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ. ಅದೇ ಅಳತೆಯ ಲೋಟದಲ್ಲಿ 1 ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಅಳತೆನಲ್ಲಿ 2 ಮುದ್ದೆನ ಮಾಡ್ಕೊಬಹುದು. ಹಾಗೆ ಇದನ್ನ ಸೈಡ್ಗೆ ಇಟ್ಕೊಂಡು ಒಂದು ಬೌಲ್ ಹಾಗೆ ಸ್ಪೂನ್ ಅನ್ನ ತಗೊಂಡು ನಾವು ಏನ್ ತಗೊಂಡಿದೀವಿ ರಾಗಿ ಹಿಟ್ಟು ಆ ರಾಗಿ ಹಿಟ್ಟಲ್ಲೇನೆ 1.5 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಈ ಬೌಲ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ತಗೊಂಡಿರುವಂತಹ ನೀರಿನಲ್ಲೇ ಒಂದು ಸ್ವಲ್ಪ ನೀರನ್ನು ಬೌಲ್ ಒಳಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರಾಗಿ ಹಿಟ್ಟು ಮತ್ತು ನೀರು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಗಂಟೆ ಇಲ್ದಲೇ ಇರೋ ರೀತಿ ಈ ರೀತಿಯಾಗಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಮೊದಲನೇ ಸರಿ ಮಾಡ್ಕೊಳ್ಳೋರು ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಒಂದೇ ಟೈಮ್ನಲ್ಲಿ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಮಾಡ್ಕೊಬೋದು. ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಅಥವಾ ಕಡಾಯಿಯನ್ನು ಇಟ್ಕೊಂಡು ತಗೊಂಡಿರುವಂತಹ ನೀರನ್ನು ಸೇರಿಸ್ಕೊಬೇಕು. ಈ ವಿಧಾನದಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಮುದ್ದೆ ಕೋಲ್ ಕೂಡ ಬೇಕಾಗಿರೋದಿಲ್ಲ. 2 ಲೋಟ ನೀರಲ್ಲಿ 1/4 ಲೋಟ ಆಗೋಷ್ಟು ನೀರನ್ನ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ವಿ. ಹಾಗಾಗಿ 1.25 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಗಂಟು ಬೀಳದೆ ಇರಲಿ ಅನ್ನೋ ಕಾರಣಕ್ಕೆ 1 ಚಿಟಿಕೆ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಪುಡಿ ಉಪ್ಪು ಕೂಡ ಸೇರಿಸ್ಕೊಬಹುದು. ನೀರು ಬಿಸಿಯಾಗಿ ಈ ರೀತಿ ಗುಳ್ಳೆಗಳೆಲ್ಲ ಸ್ಟಾರ್ಟ್ ಆದಾಗ ನಾವು ಏನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಒಂದ್ಸರಿ ಸ್ಪೂನ್ ಸಹಾಯದಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ನೀರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮಲ್ಲೇ ಇಟ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೊಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಕುದಿಯೋ ಟೈಮಲ್ಲಿ ಸ್ವಲ್ಪ ನೀರು ಮೇಲ್ಗಡೆ ಹುಕ್ಕಿ ಬರುತ್ತೆ. ನೋಡಿ ಈ ರೀತಿ ಹುಕ್ಕಿ ಬರುತ್ತೆ. ಆ ಟೈಮಲ್ಲಿ ನಾವು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮುದ್ದೆ ಕುದಿಯನ್ನು ಸ್ವಲ್ಪ ಎತ್ತಿಟ್ಕೊಬೇಕಾಗುತ್ತೆ. ಇದನ್ನ ಮುದ್ದೆ ಕುದಿ ಅಂತಲೂ ಕರೀತಾರೆ, ಹಾಗೆ ಮುದ್ದೆ ಹೆಸರು ಅಂತಲೂ ಕೂಡ ಕರೀತಾರೆ. ಒಂದು ಚಿಕ್ಕ ಸೌಟಲ್ಲಿ 1.5 ಸೌಟ್ ಆಗುವಷ್ಟು ಕುದಿಯನ್ನು ಎತ್ತಿಟ್ಕೊತಾ ಇದ್ದೀನಿ. ಮೊದಲನೇ ಸರಿ ಮಾಡ್ಕೊಳ್ಳೋರು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಹಾಗೆ ಯೂಸ್ಫುಲ್ ಆಗುತ್ತೆ ಮುಂದೆ. ಸ್ಟವ್ ಲೋ ಫ್ಲೇಮಲ್ಲೇ ಇದೆ. ಇವಾಗ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು. ನಾವು ತಗೊಂಡಿರುವಂತಹ 1 ಲೋಟ ರಾಗಿ ಹಿಟ್ಟನ್ನು ಇದ್ರೊಳಗಡೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇರುವಂತಹ ಸ್ಟವ್ ಅನ್ನ ಐ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಐ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಮುದ್ದೆ ಕುದಿ ಬಂದು ರಾಗಿ ಹಿಟ್ಟು ಮೇಲೆ ಕುತ್ಕೊಳ್ಳುತ್ತೆ. ಅಲ್ಲಿವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ 2 ರಿಂದ 3 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲೇನೆ ಈ ರೀತಿ ಬೇಯಿಸ್ಕೊಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಕೈಗೆ ಅಂಟೋದಿಲ್ಲ. ಈಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಈ ರೀತಿ ಸೌಟಿನ ಸಹಾಯದ ಮೂಲಕ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬರಬೇಕು. ನಾನಿಲ್ಲಿ ಮರದ ಸೌಟನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಟೀಲ್ ಸೌಟ್ ಆದರೂ ತೊಗೊಬೋದು, ಆದರೆ ಗಟ್ಟಿ ಇರೋದನ್ನ ತಗೊಳ್ಳಿ ಆದಷ್ಟು. ಮುದ್ದೆ ಸ್ವಲ್ಪ ಇನ್ನೂ ಸಾಫ್ಟ್ ಆಗಬೇಕು, ಸ್ವಲ್ಪ ಗಟ್ಟಿ ಆಯಿತು ಅನ್ನೋದಾದರೆ ಮುದ್ದೆ ಕುದಿಯನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕು. ನಿಮ್ಗೇನಾದರೂ ಬೇಕಾದರೆ ಸೇರಿಸ್ಕೊಬೋದು. ನಂತರ ಚೆನ್ನಾಗಿ ಸೌಟಿನ ಸಹಾಯದ ಮೂಲಕ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಯಾವುದೇ ರೀತಿಯ ತುಪ್ಪ ಆಗಲಿ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಬಳಸ್ಕೊಳ್ದೇನೆ ಮೃದುವಾಗಿ ಈಸಿಯಾಗಿ ಈ ರೀತಿಯಾಗಿ ಮಾಡ್ಕೊಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಲಿಡ್ ಅಥವಾ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು. ಇವಾಗ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಈಗ ನೋಡ್ತಿರ್ಬೋದು ಮುದ್ದೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ಮುದ್ದೆನ ಕೈಯಲ್ಲಿ ಮುಟ್ಟಿದ್ರೆ ಯಾವುದೇ ಕಾರಣಕ್ಕೂ ಅಂಟಬಾರ್ದು. ಅಲ್ಲಿವರೆಗೂ ನಾವು ಮುದ್ದೆನ ಬೇಯಿಸ್ಕೊಬೇಕು. ಇವಾಗ ಚೆನ್ನಾಗಿ ಮುದ್ದೆ ಆಗಿದೆ. ಇವಾಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸೌಟ್ ಸಹಾಯದಿಂದ ಮುದ್ದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಹಾಗೆ ಸ್ವಲ್ಪನೂ ಗಂಟಿಲ್ಲ. ನಂತರ ಮುದ್ದೆನ ಕಟ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ದೊಡ್ಡ ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಚಾಪಿಂಗ್ ಬೋರ್ಡ್ಸ್ ತೊಗೋಬೋದು ಅಥವಾ ಚಪಾತಿ ಮಣೆ ಕೂಡ ತೊಗೋಬೋದು. ನಂತರ ಪ್ಲೇಟ್ಗೆಲ್ಲ ನೀರನ್ನು ಸವರಿ ಮುದ್ದೆ ಯಾವ ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮುದ್ದೆ ಹಿಟ್ಟನ್ನು ತಗೊಂಡು ಈ ರೀತಿ ಸ್ಪೂನ್ ಸಹಾಯದಿಂದ ತಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಮುದ್ದೆನ ಕಟ್ಕೊತಾ ಇದ್ದೀನಿ. ನೀವು ದಪ್ಪ ಬೇಕು ಅಂತ ಅನ್ನೋದಾದರೆ ಇನ್ನೂ ಸ್ವಲ್ಪ ಮುದ್ದೆ ಹಿಟ್ಟನ್ನು ಸೇರಿಸ್ಕೊಂಡು ಕಟ್ಕೊಬೋದು. ಈ ರೀತಿ ನಾದ್ಕೊಳ್ತಾ ಒಂದು 10 ಸೆಕೆಂಡಲ್ಲಿ ಕಟ್ಕೊಂಡ್ಬಿಡ್ಬೇಕು. ಮುದ್ದೆ ಹಿಟ್ಟು ಬಿಸಿ ಇದ್ದಾಗಲೇ ಕಟ್ಕೊಂಡ್ಬಿಡ್ಬೇಕು.
ತಣ್ಣಗಾದ ನಂತರ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡ್ತಿರ್ಬೋದಲ್ವಾ ಎಷ್ಟು ಸಾಫ್ಟ್ ಆಗಿ, ಎಷ್ಟು 1 ಗಂಟೆ ಇಲ್ದಲೇ ಇರೋ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿ, ಯಾವುದೇ ತುಪ್ಪ ಆಗಲಿ, ಯಾವುದೇ ಬೆಣ್ಣೆ ಆಗಲಿ, ಎಣ್ಣೆ ಆಗಲಿ ಯೂಸ್ ಮಾಡ್ಕೊಳ್ದೇನೆ ಈ ರೀತಿಯಾಗಿ ತುಂಬಾನೇ ಈಸಿಯಾಗಿ ಮುದ್ದೆನ ಮಾಡ್ಕೊಬಹುದು. ಅದು ಪರ್ಫೆಕ್ಟ್ ಅಳತೆಯ ಮೂಲಕ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ಮುದ್ದೆನ ಪರ್ಫೆಕ್ಟ್ ಆಗಿ ಯಾರಿಗೆ ಮಾಡೋದಕ್ಕೆ ಬರೋದಿಲ್ವೋ ಅವರಿಗೆ, ಹಾಗೆ ಮೊದಲು ಸರಿ ಮಾಡೋ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮುದ್ದೆನ ಕಟ್ಕೊಬೇಕಾದ್ರೆ ಮಧ್ಯ ಸ್ವಲ್ಪ ಪ್ಲೇಟಿಗೆ ನೀರನ್ನ ಸವರಿ ಮುದ್ದೆನ ಕಟ್ಕೊಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಶೈನಿಂಗ್ ಕೂಡ ಬರುತ್ತೆ, ಹಾಗೆ ರಫ್ ಆಗಿ ಕಾಣೋದಿಲ್ಲ. ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ, ಹಾಗೆ ಮುದ್ದೆ ಕಲಿಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನನ್ನ ವಿಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.